ಹಲೋ ಮೈ ಡಿಯರ್ ಕ್ಯೂಟೀಸ್, ಇವತ್ತು ಜಸ್ಟ್ ಒಂದು 20 ಮಿನಿಟ್ಸಲ್ಲೇ ಈಸಿ ಬ್ರೇಕ್ಫಾಸ್ಟ್ ಆರ್ ಲಂಚ್ ಬಾಕ್ಸ್ ರೆಸಿಪಿ ಮಾಡೋದು ಹೇಳ್ಕೊಳ್ಳ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಕರೀಸ್ ಏನು ಮಾಡೋದು ಕೂಡ ಬೇಕಾಗಲ್ಲ, ಇದಕ್ಕೆ ಅಷ್ಟೇ ಈಸಿಯಾಗಿ ಆಗುತ್ತೆ. ಇದು ಮಸಾಲೆ ರೊಟ್ಟಿ. ನಾನು ಮೆಂತ್ಯ ಸೊಪ್ಪಿನ ತಾಲಿಪೆಟ್ಟು ಇಲ್ಲಾಂದರೆ ಮೆಂತ್ಯ ಸೊಪ್ಪಿನ ಮಸಾಲೆ ರೊಟ್ಟಿ ಏನಂತೀರ ನೋಡಿ. ನಾನು 1:1 ರೇಷಿಯೋ ಜೋಳದಿಟ್ಟು ಹಾಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಆನಿಯನ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಆನಿಯನ್, ಗ್ರೀನ್ ಚಿಲ್ಲೀಸ್ ಚೋಪರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ನಾನು ಇಲ್ಲಿ ಒಂದು ಕಟ್ಟೋಷ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಕ್ಲೀನ್ ಮಾಡಿರೋದನ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಜೀರಿಗೆ ಹಾಗೆ ಬಿಳೆ ಎಳ್ಳು ಹಾಕಿ. ಇದರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದೀತಿರೋ ನೀರನ್ನ ಆ್ಯಡ್ ಮಾಡಿ. ಅದರಿಂದ ಜಿಗಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಮಾಡೋಕ್ಕೆ ಕೂಡ ಕಷ್ಟ ಅನಿಸಲ್ಲ, ಪ್ರೆಷರ್ ಕೂಡ ಬೇಕಾಗಲ್ಲ. ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ನಮಗೆ ಯಾವ ಥಿಕ್ನೆಸ್ಗೆ ಬೇಕಾಗುತ್ತೆ ನೋಡಿ ಆ ಥರ ಸಾಫ್ಟಾಗಿ ಕಲಿಸ್ಕೊಳ್ಳಿ. ತಣ್ಣೀರು ಆ್ಯಡ್ ಮಾಡಿ ಕಲಿಸ್ಕೊತಿದ್ದೀನಿ ನಾನಿಲ್ಲಿ. ಸಾಫ್ಟಾಗಿ ಕಲಿಸ್ಕೊಳ್ಳಿ. ವೀಡಿಯೋದಲ್ಲಿ ನೋಡಿ ಇಷ್ಟು ನಾನು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಆಮೇಲೆ ನಾವು ಹೋಳಿಗೆ ಪೇಪರ್ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಕಲಿಸ್ಕೊಂಡಿರೋ ಹಿಟ್ಟನ್ನ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊತ ಹೋಗ್ತಿದ್ದೀನಿ. ಇದಕ್ಕೆ ಮತ್ತೆ ನಾನು ಸುಡುವಾಗ ಕೂಡ ಮೇಲೆ ನಾನು ಎಣ್ಣೆ ಕೂಡ ಹಾಕಲ್ಲ, ಜಾಸ್ತಿ ಕೂಡ ಎಣ್ಣೆ ಬೇಕಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ವೈಸ್ ಕೂಡ ತುಂಬ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಹುಡುಗರು ಸೊಪ್ಪು ತಿನ್ನಲ್ಲ ಅಂತಾರಲ್ವ, ಯಾರು ಮನೇಲಿ ಸೊಪ್ಪು ತಿನ್ನೋಕ್ಕೆ ಇಷ್ಟಪಡಲ್ವ, ಈ ಥರ ಟ್ರೈ ಮಾಡಿ. ತುಂಬ ಈಸಿಯಾಗಿರುತ್ತೆ. ನಿಮ್ಗೆ ಬೇಕಂದರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು, ತುರಿದು. ಟ್ರೈ ಮಾಡಿ. ಹಾಗೆ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಥ್ಯಾಂಕ್ ಯು. ಫಾಲೋ ಫಾರ್ ದ ಮೋರ್ ವಿಡಿಯೋಸ್. ಬಾಯ್. Myself in this mansion, I'm losing my chances, I'm losing my balance. ಹೋಗ್ಲಿ, ತಾಲಿಪಟ್ಟಾರ ಆಯ್ತೇನಾ? ಯಾವ್ದಪ್ಪ, ಸೌತ್ ಇಂಡಿಯನ್ ತಾಲಿ ಇರ್ಬೇಕು ನಾವು. ಸೌತ್ ಇಂಡಿಯನ್ ತಾಲಿನ ಅಲ್ರಿ, ಸೌತಿಕಾಯಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಹಾಕಿ ಜ್ವಾಳದ ಹಿಟ್ನಾಗ ಕಲ್ಸಿ ಒತ್ತಿ ಒತ್ತಿ ಮಾಡ್ತಾರಲ್ಲ, ಅದು ರೀ. ಒತ್ತಿ ಮಾಡ್ತಾರ? ಏನದು ಒತ್ತಿ ಮಾಡೋದು? ನಂಗೂ ಗೊತ್ತಿಲ್ಲ.